ನೋಡಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಹೊಸದಾಗಿ ವರ್ಣಮ್ ಡಾಲ್ ಅಂತ ಹೊಸ ಐಡನ್ನ ಲಾಂಚ್ ಮಾಡಿದ್ದೀವಿ. ಇದು ಕಂಪ್ಲೀಟ್ಲಿ ಮೇಡಪ್ ಆಫ್ ವುಡ್ಡನ್ನು, ಕಾಟನ್ನು ಆ್ಯಂಡ್ ಫ್ಯಾಬ್ರಿಕ್ಕು, ವೆಲ್ವೆಟ್ಟಿಂದ. ಇದರಿಂದ ಈ ಐಡನ್ನ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವುದೇ ಸೆಟಪ್ ಇಲ್ದಲೆ ಈಸಿಯಾಗಿ ಸ್ಯಾರಿ ಡ್ರೇಪ್ ಮಾಡ್ಬೋದು. ಈ ಐಡ ನಿಮಗೂ ಬೇಕು ಅಂದರೆ ಪ್ರೀ ಬುಕ್ ಮಾಡ್ಕೋಬೇಕು. ಎಲ್ಲ ಇರೋ ಸ್ಟಾಕ್ ಎಲ್ಲ ಆಲ್ರೆಡಿ ಖಾಲಿಯಾಗಿ ಹೋಗಿದೆ. ನಿಮಗೂ ಬೇಕು ಅಂದರೆ ಪ್ರೀ ಆರ್ಡರ್ ಮಾಡ್ಕೊಳ್ಳಿ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ. ನಮಸ್ತೆ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ವರ್ಣಮ್ ಡಾಲ್ಗೆ ಹೇಗೆ ಸ್ಯಾರಿ ಡ್ರೇಪ್ ಮಾಡೋದು ಅಂತ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಈ ಸೀರೆ ಇರುತ್ತಲ್ಲ, ಸೀರೆನ ಎಂಡ್ ಪೋರ್ಷನ್ನ ನೀವು ಈ ಥರ ಕಂಪ್ಲೀಟಾಗಿ ಪ್ಲೀಟ್ ಮಾಡ್ಕೊಬಿಡ್ಬೇಕು. ಕಂಪ್ಲೀಟಾಗಿ ಪ್ಲೀಟ್ ಮಾಡ್ಕೊಂಡ್ಮೇಲೆ ಒಂದು ಮೊಳ ಬರೋವಷ್ಟು ನೀವು ಈ ಸೆರ್ಗನ್ ಪೋರ್ಷನ್ನ ಬಿಡ್ಕೋಬೇಕು. ಒಂದು ಮೊಳ ಅದಕ್ಕಿಂತ ಒಂದು ಚೂರು ಸ್ವಲ್ಪ ಜಾಸ್ತಿನ ಬಿಟ್ಕೊಂಡ್ರೆ ನೀವು ಈಸಿಯಾಗಿ ಸ್ಯಾರಿ ಡ್ರೇಪ್ ಮಾಡ್ಬೋದು. ಈ ಸೆರಗ್ ಬರೋ ಪೋರ್ಷನ್ನ ಈ ಥರ ಪ್ಲೀಟ್ ಮಾಡ್ಕೊಂಡ್ಮೇಲೆ ಈ ಥರ ರೋಲಪ್ ಮಾಡ್ಕೋಬೇಕು. ರೋಲಪ್ ಮಾಡಿಕೊಂಡು ನೀವು ಈಸಿಯಾಗಿ ಇಟ್ಕೊಂಡ್ರೆ ನೀವು ಡ್ರೇಪಿಂಗ್ ಮಾಡ್ಬೇಕಾದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಈ ಥರ ರೋಲಪ್ ಮಾಡಿಕೊಂಡು ಈ ಪ್ಲೀಟ್ ಪೋರ್ಷನ್ನ ತಗೊಂಡು ಸ್ಟಾರ್ಟಿಂಗ್ ಪೋರ್ಷನ್ನ ಯಾವ್ದು ಮುಂದೆ ಬರುತ್ತೋ ಅದನ್ನು ತಗೊಂಡ್ಬಿಟ್ಟು ನೀವು ಈ ರೀತಿ ಮರ್ಚಿಬಿಟ್ಟು ನೋಡಿ, ಈ ಪೋರ್ಷನ್ ಬರುತ್ತಲ್ಲ, ಎರಡು ಪೋರ್ಷನ್ ಮಧ್ಯಕ್ಕೆ ಮರ್ಚಿಬಿಟ್ಟು ಫ್ರಂಟ್ ಪೋರ್ಷನ್ನ ನೀವು ಇಲ್ಲಿ ದಾರ ಕಟ್ಕೋಬೇಕು. ನೋಡಿ, ನಾನು ಕ್ಲಿಪ್ಸಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈ ಸೆಂಟರ್ ಪೋರ್ಷನ್ ಇರೋ ಕ್ಲಿಪ್ನ ತೆಗೆದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಟೈಟಾಗಿ ದಾರ ಕಟ್ಕೋಬೇಕು. ನೋಡಿ, ಇಲ್ಲಿ ನೀವು ಟೈಟಾಗಿ ದಾರ ಕಟ್ಕೊಬೇಕು. ಈ ದಾರಾನ ನೀವು ನಮ್ಮ ವರ್ಣಮ್ ಡಾಲ್ ಇದೆಯಲ್ಲ, ಇಲ್ಲಿ ಕರೆಕ್ಟಾಗಿ ಈ ಥರ ರೋಲಪ್ ಮಾಡಿಕೊಂಡು ಕಂಪ್ಲೀಟಾಗಿ ರೋಲಪ್ ಮಾಡ್ಕೊಂಬಿಡ್ಬೇಕು. ನಿಮ್ಗೆ ಈಸಿ ಆಗುತ್ತೆ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ. ಇದನ್ನು ಈ ಡಾಲ್ನ ಮುಂದಕ್ಕೆ ತಗೊಬಂದು ಕಾಲನ್ನ ಫುಲ್ಲು ನೀವು ಕೆಳಗೆ ಮಾಡ್ಕೊಬಿಡ್ಬೇಕು. ಫಸ್ಟು ಇದನ್ನು ನೀವು ಆ ಕಡೆಯಿಂದ ತಗೊಂಡ್ಬಿಟ್ಟು ಇದಕ್ಕೆ ಕಟ್ಕೋಬೇಕು. ಹೀಗೆ ಸೊಂಟಕ್ಕೆ ಕರೆಕ್ಟಾಗಿ ಕಟ್ಕೋಬೇಕು. ನೋಡಿ, ಟೈಟಾಗಿ ಕಟ್ಕೊಂಡ ಮೇಲೆ ನೀವು ಈ ಪೋರ್ಷನ್ ಇರುತ್ತಲ್ಲ, ಇದನ್ನು ಹಾಗೆ ಬಿಟ್ಕೊಳ್ಳಿ. ಅದು ತಗೊಂಡು ಮತ್ತು ಈ ಗುಂಡ್ಪಿನ್ ಯೂಸ್ ಮಾಡ್ಕೋಬೇಕಾಗುತ್ತೆ ನೀವು, ತುಂಬ ಗುಂಡ್ಪಿನ್ಸ್ನ. ನೋಡಿ, ರೈಟ್ ಪೋರ್ಷನಲ್ಲಿರೋ ಕ್ಲಿಪ್ನ ತೆಗೆದುಬಿಟ್ಟು ನೀವು ಈ ಕಾಲ್ಗೆ ರೋಲಪ್ ಮಾಡ್ಕೋಬೇಕು. ಹಿಂದೆಗಡೆ ಕರೆಕ್ಟಾಗಿ ಸ್ಟಿಫಾಗಿ ಕುಂಡ್ರಿಸ್ಕೊಬಿಟ್ಟು ನೀವು ಪಿನ್ ಹಾಕ್ಕೊಬಿಡ್ಬೇಕು. ನೋಡಿ, ಪಿನ್ನ ಈಸಿಯಾಗಿ ಹೋಗುತ್ತೆ ಇದಕ್ಕೆ, ಈ ಐಡಲ್ಗೆ ಹಾಕ್ಕೊಬಿಟ್ಟು ಈ ರೀತಿ ರೋಲಪ್ ಮಾಡಿ ಇದಕ್ಕೆ ಕಾಲು ಇಲ್ಲೊಂದು ಗುಂಡು ಪಿನ್ನ ನೀವು ಈ ಥರ ಹಾಕ್ಕೋಬೇಕು. ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನೀವು ಇದನ್ನು ಈಸಿಯಾಗಿ ಸ್ಟಿಫಾಗಿ ಕುಂಡ್ರಿಸ್ಕೊಂಬಿಟ್ಟು ಗುಂಡು ಪಿನ್ ಹಾಕೋಬೇಕು. ನೋಡಿ, ಕರೆಕ್ಟಾಗಿ ಸ್ಟಿಫಾಗಿ ಕುಂಡ್ರಿಸ್ಕೊಂಡು ಈ ಪ್ಲೀಟ್ಸ್ನ ನೀವು ಹೀಗೆ ಎಳ್ಕೋಬೇಕು. ಮತ್ತು ಈ ಪ್ಲೀಟ್ಸ್ನ ತಗೊಂಡು ಕರೆಕ್ಟಾಗಿ ಎಳ್ಕೋಬೇಕು ಸೆಂಟರ್ ಪೋರ್ಷನ್ ಬರೋವರೆಗೆ. ಆಮೇಲೆ ನೀವು ಇದನ್ನು ಈ ಎಡ್ಜನ್ನ ತಗೊಂಡು ನೀವು ಈಗ ಹಾಕಬೇಕು. ಪಿನ್ನ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಹೀಗೆ ಮಡಚಬೇಕು. ಮಡಚಿಬಿಟ್ಟು ಇದಿರುತ್ತಲ್ಲ, ಹೀಗೆ ರೋಲಪ್ ಮಾಡಬೇಕು. ನೋಡಿ, ತುಂಬ ಜನ ವರ್ಣಮ್ ಡಾಲ್ಗೆ ಸ್ಯಾರಿ ಡ್ರೇಪ್ ಮಾಡೋದು ಕಷ್ಟ ಆಗ್ಬೋದಾ ಅಂತ ಕೇಳ್ತಾ ಇದ್ರಿ. ಇಲ್ಲ, ಈಸಿಯಾಗಿ ಫಸ್ಟ್ ಒಂದು ಸತಿ ಕಾಲನ್ನ ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡು ಗುಂಡ್ಪಿನಿಂದ ಎಲ್ಲೆಲ್ಲಿ ಬೇಕೋ ಸೆಕ್ಯೂರ್ ಮಾಡ್ಕೊಬಿಟ್ರೆ ಈಸಿಯಾಗಿ ಮತ್ತು ಟಾಪ್ ಪೋರ್ಷನ್ನ ನೀವು ಈಸಿಯಾಗಿ ಬಿಲ್ಡ್ ಮಾಡ್ಕೋಬೋದು. ನೋಡಿ, ನೆರಿಗೆ ಎಲ್ಲ ಇವಾಗ ಸರಿ ಮಾಡ್ಕೋಬೇಕು. ಸೆಂಟರ್ಗೆ ಬರೋ ಥರ ಬಿಟ್ಕೋಬೇಕು. ನಿಮ್ಗೆ ಏನಾದರೂ ಈ ಥರ ನೆರಿಗೆ ಬೇಕು, ಸ್ಟ್ರೈಟ್ ಬೇಕು ಅಂದರೆ ಸ್ಟ್ರೈಟ್ ಬಿಟ್ಕೋಬೋದು. ಇಲ್ಲಾಂದರೆ ಈ ರೀತಿ ಒಂದೊಂದೇ ಗುಂಡು ಪಿನ್ ಕೂಡ ಹಾಕ್ಕೋಬೋದು. ಮತ್ತು ಸ್ಯಾರಿ ಡ್ರೇಪ್ ಮಾಡಬೇಕಾದ್ರೆ ತಾಳ್ಮೆಯಿಂದ ಡ್ರೇಪ್ ಮಾಡಿ, ಸೊ ದಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಯಾವುದೇ ಅರ್ಜೆನ್ಸಿ ಬೇಕಾಗಿರಲ್ಲ. ಅರ್ಜೆಂಟಾಗಿ ಮಾಡಬೇಕು ಅನ್ನೋ ಅರ್ಜೆಂಟಲ್ಲಿ ಏನೇನೋ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಕಂಪ್ಲೀಟ್ ಪೇಷನ್ಸಿಂದ ಎಲ್ಲ ಕೆಲಸನೂ ಮರೆತು ಸ್ಯಾರಿ ಡ್ರೇಪ್ ಮಾಡಿದ್ರೆ ಖಂಡಿತವಾಗ್ಲೂ ಕರೆಕ್ಟ್ ಫಿನಿಶಿಂಗ್ ಬರುತ್ತೆ.
ಇವಾಗ ಇದನ್ನು ರೋಲ್ ಅಪ್ ಮಾಡ್ಕೊಂಡಿರ್ತೀರಲ್ಲ, ಇದು ಹಿಂದೆಗಡೆಯಿಂದ ನೀವು ತಗೋಬೇಕು. ಚೂರು ಚೂರೇ ಬಿಟ್ಕೊಂಡು ಇದನ್ನು ಆದಷ್ಟು ಬೇಕಾದ್ರೆ ಫ್ರಂಟ್ ಕೂಡ ನೀವು ಇಟ್ಕೋಬೋದು. ನೋಡಿ, ಬ್ಲೌಸ್ ಪೀಸ್ ಇರುತ್ತಲ್ಲ, ಅದನ್ನು ನೀವು ಈ ರೀತಿ ಒಳಗೆ ಎಂಟನೆಲ್ಲ ಒಳಗೆ ಹೋಗೋ ಥರ ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಮಾಡಿಕೊಂಡು ಈ ಹೆಣ್ಣ ಇಲ್ಲಿ ಕವರ್ ಅಪ್ ಮಾಡಿಕೊಂಡು ಹಿಂದೆಗಡೆಯಿಂದ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಮತ್ತು ಈ ಎಣ್ಣ ಇಲ್ಲಿ ಕವರ್ ಅಪ್ ಮಾಡ್ಕೋಬೇಕು. ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ದೊಡ್ಡ ವಿಡಿಯೋ ಹಾಕೋದಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ನಾನು ಕಂಪ್ಲೀಟ್ ವಿಡಿಯೋ ಹಾಕಿರ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ನಾನು ಕಂಪ್ಲೀಟ್ ವಿಡಿಯೋನ ಚೆಕ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಫುಲ್ ವಿಡಿಯೋ ಇರುತ್ತೆ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು. ಹಾಕ್ಬಿಟ್ಟು ಇದನ್ನು ಜಸ್ಟ್ ಹೀಗೆ ಇದು ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀವು ಸೈಡ್ಗೆ ಬರೋ ಥರ ಸೈಡಲ್ಲಿ ಎಳ್ಕೊಂಡು ಪಿನ್ ಹಾಕ್ಕೋಬೇಕು. ನೋಡಿ, ಈಸಿಯಾಗಿ ಕವರ್ ಅಪ್ ಮಾಡಿಕೊಂಡು ಇಲ್ಲಿ ಪಿನ್ ಮಾಡ್ಕೋಬೇಕು. ಈ ಕಡೆದು ಕೂಡ ಸೇಮ್ ಇದೇ ರೀತಿ ಇಲ್ಲೂ ಕೂಡ ಪಿನ್ ಮಾಡ್ಕೊತಾ ಹೋಗ್ಬೇಕು. ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀವು ಇಲ್ಲಿ ಈ ಥರ ತೋರಿಸ್ಬಿಟ್ಟು ಪಿನ್ ಮಾಡ್ಕೋಬೇಕು. ತುಂಬ ಜನ ಇದಕ್ಕೆ ಸೀರೆ ಉಡ್ಸೋದು ಕಷ್ಟ ಆಗ್ಬೋದು ಅಂತ ಕೂಡ ಕೇಳ್ತಾ ಇದ್ರಿ. ಇಲ್ಲ, ಈಸಿಯಾಗಿ ನಿಮ್ಗೆ ಸೆಟಪ್ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೋ ಅದನ್ನು ಎಲ್ಲ ನಮ್ಮ ಡಾಲ್ ತೊಗೊಂಡ್ರೆ ಈಸಿಯಾಗಿ ವಿತಿನ್ 5 to 10 ಮಿನಿಟ್ಸ್ ಒಳಗಡೆ ಸ್ಯಾರಿ ಡ್ರೇಪ್ನ ಮಾಡಿಬಿಡ್ಬೋದು. ನೋಡಿ, ಹೀಗೆ ಕಂಪ್ಲೀಟಾಗಿ ಮೇಲ್ಗಡೆನೂ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋಬೋದು. ಗುಂಡು ಪಿನ್ನ ಈಸಿಯಾಗಿ ಸುಚ್ಬೋದು ನಮ್ಮ ಐಡಲ್ಗೆ. ಈಗ ರೋಲ್ ಅಪ್ ಮಾಡ್ಕೊಂಡಿರ್ತೀವಲ್ಲ ಸೆರ್ಗಿನ ಪೋರ್ಷನ್ನ ಒಂದೊಂದೇ ಬಿಡಿಸ್ಕೊಂಡು ಲೈಟಾಗಿ ಈಗ ಸೆರ್ಗಿನ ಪೋರ್ಷನ್ನ ತಗೋಬೇಕು. ಫಸ್ಟು ಒಂದು ಗುಂಡು ಪಿನ್ನ ಈ ಪೋರ್ಷನಿಂದ ಇಲ್ಲೊಂದು ಗುಂಡು ಪಿನ್ ಮಾಡ್ಕೊಬಿಡಿ. ಆಮೇಲೆ ಈಸಿಯಾಗಿ ಕರೆಕ್ಟಾಗಿ ಪ್ಲೀಟ್ಸ್ ಬರೋ ಥರ ಕುಂಡಿಸ್ಕೊಂಡು ಇಲ್ಲೊಂದು ಪಿನ್ ಮಾಡ್ಕೊಂಬಿಡಿ. ಪ್ಲೀಟ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಒಂದೊಂದೇ ಪ್ಲೀಟ್ಸ್ನ ಗುಂಡು ಪಿನ್ ಮಾಡ್ಕೊಂಡು ಹೋಗಿ. ನೋಡಿ, ಇದನ್ನು ಎಳ್ಕೊಬಿಟ್ಟು ಸ್ಟಿಫಾಗಿ ಹೀಗೆ ಮುಗಿಸ್ಕೋಬೇಕು. ನೀವು ಕುಂಡ್ರಿಸ್ಕೊಂಬಿಡಿ. ನೋಡಿ, ಸೊಂಟದ ಪೊಷನ್ಗೆ ನಿಮ್ಮ ಹತ್ರ ಇರೋ ಡಾಬನ್ನ ಫಸ್ಟ್ ಟೈಟಾಗಿ ಕಟ್ಕೊಂಬಿಡಿ. ಟೈಟಾಗಿ ಕಟ್ಕೊಂಡ್ಬಿಟ್ಟು ಆಮೇಲೆ ಈ ಸೆರಗನ್ನ ಅಡ್ಜಸ್ಟ್ ಮಾಡ್ತಾ ಹೋಗಿ, ಸೊ ದಟ್ ನೀವು ಈಸಿಯಾಗಿ ಇದು ಮಾಡ್ಬೋದು, ಕುಂಡಿಸ್ಕೋಬೋದು. ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಎಳೆದ್ಬಿಟ್ಟು ಇದನ್ನು ಇಲ್ಲಿಂದ ಇಲ್ಲಿಗೆ ಬರೋ ಥರ ಮಾಡ್ಕೊಳ್ಳಿ. ಸೊ ದಟ್ ಸೆರಗು ಹೇಗೆ ರಿಯಲಿಸ್ಟಿಕ್ಕಾಗಿ ಕಾಣಿಸುತ್ತೆ. ನೋಡಿ, ಫಸ್ಟ್ ಪ್ಲೀಟ್ನ ಈ ರೀತಿ ಮಾಡಿ, ಬೇಕಂದರೆ ಗುಂಡು ಪಿನ್ ಹಾಕ್ಕೊಳ್ಳಿ. ಇಲ್ಲೂ ಕೂಡ ಗುಂಡು ಪಿನ್ನ ಸುಚ್ಬೋದು ಇದಕ್ಕೆ. ಆಮೇಲೆ ಈ ರೀತಿ ಫಿನಿಶಿಂಗ್ ಕೊಟ್ಕೊಳ್ಳಿ. ಮಿಕ್ಕಿದ್ದ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಹಿಂದೆಗಡೆ ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ಳೋ ಥರ ಮಾಡಿ. ಈ ಥರ ಈಸಿಯಾಗಿ ಮಾಡ್ಬೋದು. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಟಕ್ಕಿನ್ ಮಾಡಿ. ನೆರಿಗೆನ ಬೇಕಾದರೆ ನೀವು ಐರನ್ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಐರನ್ ಬಾಕ್ಸ್ ಯೂಸ್ ಮಾಡಿಬಿಡಿ. ಸ್ಟ್ರೈಟ್ನರ್ ಯೂಸ್ ಮಾಡಿಕೊಂಡು ನೆರಿಗೆನ ನೀಟಾಗಿ ಕುಂಡ್ರಿಸ್ಕೊಳ್ಳಿ. ಮತ್ತು ಲೆಗ್ ಪೋರ್ಷನ್ ಚೇಂಜ್ ಮಾಡೋದು ಕೂಡ ಅಷ್ಟೇ, ಸ್ವಲ್ಪ ನಿಧಾನಕ್ಕೆ ಮಾಡಿ. ನೋಡಿ, ಈ ರೀತಿ ಈಸಿಯಾಗಿ ಈಗ ಕೆಳಗೆ ಬರಬೇಕು ಅಂದರೆ ಕೆಳಗೆ ಬಂದು ಈ ಥರ ಜಸ್ಟ್ ಸ್ವಲ್ಪ ಚಿಕ್ಕ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈಸಿಯಾಗಿ ಕೆಳಗೆ ಇಳಿಸ್ಬಿಟ್ಟು ಆಮೇಲೆ ನೀವು ಪೊಸಿಷನ್ನ ಚೇಂಜ್ ಕೂಡ ಮಾಡ್ಬೋದು. ಈ ಥರ ನೋಡಿ, ಪೊಸಿಷನ್ನ ಚಿಕ್ಕ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸೊ ದಟ್ ನೋಡಿ
ಕರೆಕ್ಟಾಗಿ ಇಲ್ಲೆಲ್ಲ ಕುಂಡ್ರಿಸ್ಕೋಬೇಕು. ಉಳಿದಿರೋ ಪೋರ್ಷನ್ನ ನೀವು ಈ ರೀತಿ ಇಲ್ಲಿಂದ ಇಲ್ಲಿಗೆ ತೆಗೆದುಬಿಟ್ಟು ಎಳೆದುಬಿಟ್ಟು ಇಲ್ಲಿಗೆ ಕುಂಡ್ರಿಸ್ಕೋಬೋದು. ನೋಡಿ, ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಹಸ್ತಪಾದನ ಪ್ಲೇಸ್ ಮಾಡ್ಕೋಬೇಕು. ಇಲ್ಲಿಂದ ಒಂದು ಗುಂಪಿನ ಹಾಕಿದರೆ ಏನಾದರೂ ತೆಗೆದುಬಿಟ್ಟು ಕರೆಕ್ಟಾಗಿ ಕುಂಡ್ರಿಸ್ಕೋಬೇಕು. ಕುಂಡ್ರಿಸ್ಕೊಂಡು ಈ ಸ್ಯಾರಿನ ಮತ್ತೆ ಒಳಗೆ ಬಂದು ಮತ್ತು ಇಲ್ಲಿ ಹಾಕೋದಕ್ಕಾಗಲ್ಲ ನಾವು ಗುಂಪಿನ, ಸೊ ದಟ್ ಒಂದು ಸ್ವಲ್ಪ ಹಿಂದೆ ಹಾಕೊಳ್ಳಿ. ಇಲ್ಲಿ ಹಿತ್ತಾಳಿದು ಹಸ್ತಪಾದ ಬಂದುಬಿಡುತ್ತೆ, ಸೊ ದಟ್ ಹಾಕೋದು ಕಷ್ಟ ಆಗೋಗುತ್ತೆ. ಸೇಮ್ ಇದನ್ನು ಅದೇ ಥರ ನೀವು ಗುಂಡು ಪಿನ್ನ ತೆಗೆದುಬಿಟ್ಟು ಚೂರು ಇದು ಮಾಡಿ, ಸೊ ದಟ್ ಗುಂಡು ಪಿನ್ನ ತೆಗೆದು ಆನಂತರ ಪೇಸ್ಟ್ ಮಾಡಿ ಟೈಟಾಗಿ, ಆಮೇಲೆ ಈ ಥರ ಕವರಪ್ ಮಾಡಬೇಕು. ಕಂಪ್ಲೀಟ್ ಆಯಿತು. ಹಸ್ತಪಾದನೂ ಸೇಮ್ ಹಾಗೇ ಕೊಬಿಡು. ಹಿಂದೆಗಡೆನೂ ಸೇಮ್ ಹಾಗೇ ಕವರ್ ಆಗುತ್ತೆ. ನೀಟಾಗಿದೆ, ಯಾವುದೇ ಥರ ಗೆಜ್ಜೆ ಬಿದ್ದಿರೋ ಥರ ಆಗಿಲ್ಲ. ನೋಡಿ, ಇವಾಗ ಈಸಿಯಾಗಿ ನೀವು ನಿಮ್ಮ ಫೇಸ್ನ ಪ್ಲೇಸ್ ಮಾಡ್ಕೋಬೋದು. ಈ ರೀತಿ ಈಸಿಯಾಗಿ ಈ ವರ್ಣಮ್ ಡಾಲ್ನ ಯೂಸ್ ಮಾಡಿಕೊಂಡು ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ನೀಟಾಗಿ ಸ್ಯಾರಿ ಡ್ರೇಪ್ ಮಾಡ್ಬೋದು. ಯಾವುದೇ ಸೆಟಪ್ ಅವಶ್ಯಕತೆ ಇರೋದಿಲ್ಲ. ಸೊ ದಟ್ ನಿಮಗೂ ಈ ವರ್ಣಮ್ ಡಾಲ್ ಬೇಕು ಅಂತ ಅಂದರೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.